ವಿರಾಮದ ನಂತರ ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ಹಿಟ್ಲರ್ ಟೈಟಲ್ಗೆ ಮತ್ತೆ ಬೇಡಿಕೆ ಹೆಚ್ಚಿದೆ. ಫಿಲ್ಮ್ ಚೇಂಬರ್ನಲ್ಲಿ ಹಿಟ್ಲರ್ ಅಂತ ಈಗಾಗಲೇ ಟೈಟಲ್ ರಿಜಿಸ್ಟರ್ ಆಗಿದೆ. ನಿರ್ದೇಶಕ ಟಿ.ಸಿ. ವೆಂಕಟೇಶ್ ಹಿಟ್ಲರ್ ಟೈಟಲ್ ಇಟ್ಕೊಂಡೇ ಸಿನಿಮಾ ಮಾಡೋಕೆ ಹೊರಟಿದ್ದಾರೆ. ಆದರೆ ನಿರ್ದೇಶಕ ಜೋಗಿ ಪ್ರೇಮ್ ಅವರನ್ನ ಹುಡುಕೊಂಡು ನಿರ್ದೇಶಕ ರಘು ಹಾಸನ್ ಹಿಟ್ಲರ್ ಹೆಸರಿನ ಚಿತ್ರವನ್ನ ಡೈರೆಕ್ಟ್ ಮಾಡೋಕೆ ಮುಂದಾಗಿದ್ದಾರೆ. ಹೀಗಿರುವಾಗ ಟಿ.ಸಿ. ವೆಂಕಟೇಶ್ ಅವರು ಹಿಟ್ಲರ್ ಟೈಟಲ್ ಕೊಡೋದಿಲ್ಲ ಅಂತಿದ್ದಾರೆ. ಫಿಲ್ಮ್ ಚೇಂಬರ್ ಕೂಡ ಹಿಟ್ಲರ್ ಟೈಟಲ್ ಕೊಟ್ಟಾಗಿದೆ ಅಂತ ಹೇಳಿದೆ. ಸದ್ಯ ಪ್ರೇಮ್ ಹಿಟ್ಲರ್ ಅನ್ನೋ ಟೈಟಲ್ ಅನ್ನ ಕೊಡಿ ಅಂತ ರಘು ಹಾಸನ್ ಕೇಳ್ತಿದ್ದಾರೆ. ಹಾಗೆ ಈ ಬೇಡಿಕೆ ಕಳೆದ 4 ತಿಂಗಳಿನಿಂದಲೂ ಇದೆ. ಈಗ ಮತ್ತೆ ಅದೇ ಬೇಡಿಕೆಯೊಂದಿಗೆ ಚಿತ್ರ ನಿರ್ದೇಶಕ ಮತ್ತು ನಿರ್ಮಾಪಕ ವೇದಮೂರ್ತಿ ಫಿಲ್ಮ್ ಚೇಂಬರ್ಗೆ ಬರ್ತಿದ್ದು ವಿವಾದಕ್ಕೀಡಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರೇವನ್ ಪಿ ಜೇವೂರ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೇವೂರ್, ಏನಿದು ಹಿಟ್ಲರ್ ವಿವಾದ? ಹೌದು ಪ್ರತಿಮಾ, ಹಿಟ್ಲರ್ ಟೈಟಲ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿವಾದ ಅನ್ನೋಕ್ಕಿಂತ ಬೇಡಿಕೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಟಿ.ಸಿ. ವೆಂಕಟೇಶ್ ಏನಿದ್ದಾರೆ ನಿರ್ದೇಶಕರು, ಅವರು ಸುದೀಪನ್ನು ಹಾಕೊಂಡು ಹಿಟ್ಲರ್ ಚಿತ್ರವನ್ನು ಮಾಡ್ತಾ ಇದ್ದಾರೆ. ಸೊ ಸುಮಾರು ದಿನಗಳಿಂದ ಅದ್ರ ಮೇಲೆ ಸಂಶೋಧನೆ ಮಾಡ್ತಿರುವಂತಹ ವಿಚಾರಗಳನ್ನ ನಾವು ಹೇಳ್ಕೋತಾರೆ. ಆದ್ರೆ ಪ್ರೇಮ್ ಅವ್ರನ್ನ ಹಾಕೊಂಡು ರಘು ಹಾಸನ್ ಅವರು ಹಿಟ್ಲರ್ ಅನ್ನು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಹಿಟ್ಲರ್ ಟೈಟಲ್ ಬೇಕು ಅನ್ನುವಂತ ಒಂದು ಬೇಡಿಕೆ ಬಂದಾಗ ಚೇಂಬರ್ ಕೂಡ ಅದನ್ನ ಎರಡು ಟೈಟಲ್ ಕೊಡಕ್ಕಾಗಲ್ಲ, ಒಂದೇ ಹೆಸರಂದಾಗ ಪ್ರೇಮ್ ಹಿಟ್ಲರ್ ಕೊಡಿ ಅಂತ ಒಂದು ಬೇಡಿಕೆ ಇಡ್ತಾ ಇದ್ದಾರೆ ರಘು ಹಾಸನ್ ಮತ್ತು ವೇದಮೂರ್ತಿ ಅವರ ನಿರ್ಮಾಪಕರು. ಸೊ ಈಗ ಏನಾಗಿದೆ ಅಂದ್ರೆ ಆ ಬೇಡಿಕೆಗೆ ಮತ್ತೊಮ್ಮೆ ಜೀವ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಬೇಡಿಕೆ ಈಗಾಗಲೇ ಮಾಸ್ ಲೀಡರ್ ಮತ್ತು ಮಾಸ್ ಲೀಡರ್ ಸಂಬಂಧಪಟ್ಟ ಹಾಗೆ ಟೈಟಲ್ ಕೊಟ್ಟಿದ್ರೆ ನಮಗೂ ಕೊಟ್ರಿ ಪ್ರೇಮ್ ಹಿಟ್ಲರ್ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಚೇಂಬರ್ ಇವರ ಒಂದು ಬೇಡಿಕೆಯನ್ನ ಆಲಿಸಿದೆ, ಆದ್ರೆ ಯಾವುದೇ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಚೇಂಬರ್ನವರು. ಥಾಮಸ್ ಏನ್ ನಿರ್ದೇಶಕರಿದ್ದಾರೆ, ಅಧ್ಯಕ್ಷರಿದ್ದಾರೆ. ಜೇವೂರ್, ಧನ್ಯವಾದಗಳು. ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಈಗ ಖುದ್ದು ಟಿ.ಸಿ. ವೆಂಕಟೇಶ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ಅವರೇ, ಈಗ ಹಿಟ್ಲರ್ ಟೈಟಲ್ ವಿವಾದಕ್ಕೀಡಾಗಿರುವಂತದ್ದು, ಎಲ್ಲರಿಗೂ ಕೂಡ ಬೇಡಿಕೆ ಹೆಚ್ಚಾಗಿರುವಂತದ್ದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ತಾವು? ನೋಡಿ, ಇದು ವಿವಾದಕ್ಕೀಡಾಗಿಲ್ಲ, ವಿವಾದ ಮಾಡ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ ಅಂತ ತಮ್ಮ ಪ್ರಕಾರ? ಈ ಸಂಬಂಧಪಟ್ಟವ್ರು ಯಾರು ಪ್ರೇಮ್ ಹಿಟ್ಲರ್ ಅಂತ ಏನೋ ಮಾಡ್ತಿದ್ದಾರೆ, ಅವ್ರಿಗೆ ನಿಜವಾಗ್ಲೂ ಅಟ್ಲೀಸ್ಟ್ ಒಂದು ಸಾಮಾನ್ಯ ಜ್ಞಾನ ಇರ್ಬೇಕು. ಒಂದು ಟೈಟಲ್ ಒಬ್ರು ರಿಜಿಸ್ಟರ್ ಮಾಡಿದ್ಮೇಲೆ ಒಂದು ಕಾನೂನುಬದ್ಧವಾಗಿ ವಾಣಿಜ್ಯ ಮಂಡಳಿ ಅದಕ್ಕೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಒಳಗಡೆ ನಾವೆಲ್ಲರೂ ಬದುಕಬೇಕಾಗುತ್ತೆ, ಕಾರ್ಯವನ್ನು ಮಾಡ್ಬೇಕಾಗುತ್ತೆ. ಆದ್ರೆ ನಾನು ಹಿಟ್ಲರ್ ಅಂತಕ್ಕಂಥದ್ದು ಯಾವುದೋ ಒಂದು ಸಾಮಾನ್ಯ ಶೀರ್ಷಿಕೆ ಅಲ್ಲ. ಅದು ಇಡೀ ಪ್ರಪಂಚ ಗೊತ್ತಿರ್ತಕ್ಕಂಥದ್ದು, ಪ್ರಪಂಚ ಇರೋವರೆಗೂ ಹೆಸರಿರ್ತಕ್ಕಂಥ ಒಂದು ಶೀರ್ಷಿಕೆ. ಸೊ ಹಾಗಾಗಿ ಅಂತ ಒಂದು ಕಥೆಯನ್ನು ನಾವು ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಆದ ಸಮಯ ಬೇಕಾಗುತ್ತೆ, ಅದಕ್ಕೆ ಆದ ಒಂದು ಕಾಲಾವಕಾಶ ಬೇಕಾಗುತ್ತೆ, ಅದಕ್ಕೆ ಆದ ಪೂರ್ವ ಸಿದ್ಧತೆ ಬೇಕಾಗುತ್ತೆ. ಇವರು ಪ್ರಯತ್ನ ಮಾಡಿದ್ದೆಲ್ಲ ನಡೆಯುತ್ತೆ ಅಂತಕ್ಕಂಥ ಒಂದು ಉದ್ದಟತನ ಏನಿದೆ ಅದು ಖಂಡಿಸುವಂತದ್ದು. ಅದು ನಿಜವಾಗ್ಲೂ ಅವರ ಒಂದು ವ್ಯಕ್ತಿತ್ವಕ್ಕೆ ಅದು ಸರಿ ಹೊಂದೋದಲ್ಲ. ಅಲ್ಲ, ಯಾವಾಗ ತಾವು ರಿಜಿಸ್ಟರ್ ಮಾಡಿಸಿರುವಂತದ್ದು ವೆಂಕಟೇಶ್ ಅವರೇ? 2012 ಮಾಡ್ಕೊಂಡ್ ಬರ್ತಿದೀನಿ, 2012 ಕಥೆ ಮಾಡ್ತಾ ಇದ್ದೀನಿ. ಸೊ ಆದ್ರೆ ಇವರು ಏನಿಟ್ರು ನಡೀತದೆ ಅನ್ನೋ ಒಂದು ಉದ್ದಟತನ ಇದೆಯಲ್ಲ, ಅದನ್ನ ಯಾರು ಒಪ್ಪುವಂತದ್ದಲ್ಲ. ವೆಂಕಟೇಶ್ ಅವರೇ, ತಮ್ಮನ್ನ ಪ್ರೇಮ್ ಅವರು ಸಂಪರ್ಕಿಸಿದ್ರ ಈ ಸಂಬಂಧವಾಗಿ? ತಮ್ಗೇನಾದ್ರು ಬೇಕು ಆ ಟೈಟಲ್ ಕೊಡಿ ಅಂತ, ಆ ರೀತಿಯಲ್ಲಿ ಏನಾದ್ರು ಮಾತುಕತೆ ನಡೀತಾ ಹೇಗೆ? ಸಂಪರ್ಕಿಸಿದ್ರು. ಸೊ ಅವ್ರ ಬಗ್ಗೆ ನನಗೆ ಗೌರವ, ಒಬ್ಬ ನಿರ್ದೇಶಕನಾಗಿ. ಸೊ ಕನ್ನಡ ಚಿತ್ರರಂಗಕ್ಕೆ ಅವರ ಒಂದು ಕೊಡುಗೆ ಇದೆ. ಸೊ ನಮ್ಮ ಅವ್ರದ್ದು ಬಾಂಧವ್ಯ ಚೆನ್ನಾಗಿ ಇರೋದ್ರಿಂದ ಸೊ ಅವರು ಫೋನ್ ಮಾಡಿದ್ರು ನನಗೆ, ಈ ಒಂದು ಸಹಾಯ ಆಗ್ಬೇಕಾಗಿತ್ತು ಅಂತ. ನಾನು ಹೇಳಿದೆ, ಈ ಹಿಟ್ಲರ್ ಟೈಟ್ಲ್ ಒಂದ್ ಬಿಟ್ಟು ಮಿಕ್ಕಿದ್ ಏನ್ ಬೇಕಾದ್ರೆ ಕೇಳಿ ಬ್ರದರ್, ನಾನು ನಿಮ್ ಜೊತೆ ಇರ್ತೀನಿ ಅಂತ. ಯಾಕೆಂತಂದ್ರೆ ಆ ಚಿತ್ರನ ನಾನು ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಇದು ಯಾವ್ದೋ ಒಂದು ಮರ ಸುತ್ತೋ ಆಟ ಅಲ್ಲ, ಇನ್ನೊಂದು ಯಾವ್ದೋ ಮನೆ ಕಥೆ ಅಲ್ಲ, ಇದು ಈ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ಕಥೆ. ಅಂತ ಕಥೆ, ಅಂತ ವ್ಯಕ್ತಿತ್ವದ ಒಂದು ಪಾತ್ರವನ್ನ ನಾವು ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಆದ ಪೂರ್ವ ಸಿದ್ಧತೆ ಇರ್ತದೆ, ಅದಕ್ಕೆ ಆದ ಒಬ್ಬ ಕಲಾವಿದ್ರು ಬೇಕಾಗ್ತಾರೆ. ನಾವು ಯಾರ್ಯಾರನ್ನ ಇಟ್ಕೊಂಡು ಹಿಟ್ಲರ್ ಟೈಟ್ಲ್ ನಾವು ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ಇದೊಂದ್ ಬಿಟ್ಟು ಬೇರೆ ಕೇಳಿ ಬ್ರದರ್, ನಾನು ಸುದೀಪ್ ಅವ್ರನ್ನ ಇಟ್ಕೊಂಡು ತಡ ಆದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಆದ್ರೆ ಆಯ್ತು ಬ್ರದರ್, ನೀವು ಮಾಡೋದಿದ್ರೆ ಓಕೆ ಓಕೆ ಓಕೆ, ನಾನು ಇಷ್ಟ ಮಾಡಲ್ಲ ಅಂತ ಹೇಳಿದ್ವಿ ವ್ಯಕ್ತಿ. ತಮ್ಮ ಯಾರು ಹೊಸ ನಿರ್ದೇಶಕರು ಮತ್ತು ಹೊಸ ನಿರ್ಮಾಪಕರನ್ನ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಅದು ಗೊತ್ತಿಲ್ಲ. ನೋಡಿ, ಅಡ್ಡ ಅಂತ ಇತ್ತು, ಅದನ್ನ ಪ್ರೇಮ್ ಅಡ್ಡ ಅಂತ ಮಾಡಿದ್ರು. ಈಗ ಹಿಟ್ಲರ್ ಅಂತ ಇದೆ, ಪ್ರೇಮ್ ಹಿಟ್ಲರ್ ಅಂತೆ. ಆ ಪ್ರೇಮ್ ಅನ್ನೋದು ಏನು ಯೂನಿವರ್ಸಲ್ ನೇಮ ಗೊತ್ತಾಗ್ತಿಲ್ಲ ನನಗೆ. ಅವ್ರೇನು ಪ್ರಪಂಚದ ಅತ್ಯುನ್ನತ ಒಂದು ಪಾತ್ರಧಾರಿನ ಗೊತ್ತಿಲ್ಲ. ಎಸ್ ವೆಂಕಟೇಶ್ ಅವರೇ, ಹಾಗೆ ಲೈನಲ್ಲಿ ಈಗ ರಘು ಹಾಸನ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಘು ಹಾಸನ್ ಅವರೇ, ಈಗ ಈ ಹಿಟ್ಲರ್ ಅನ್ನುವಂತಹ ಟೈಟಲ್ ಏನಿದೆ ತಮಗ್ ಬೇಕು ಅಂತ ತಾವು ಹೇಳ್ತಾ ಇರುವಂತದ್ದು, ಜೊತೆಗೆ ಇದು ಮೊದಲೇ ಟಿ.ಸಿ. ವೆಂಕಟೇಶ್ ಅವರು ರಿಜಿಸ್ಟರ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು, ಯಾಕೆ ಇಟ್ಟಂತಹ ಹೆಸರನ್ನೇ ಮತ್ತೆ ಮತ್ತೆ ಕೇಳುವಂತದ್ದು ಅಂತ? ಮೇಡಮ್, ಆಕ್ಚುಲಿ ನಾನು ಕೊಟ್ಟಿರೋದು ಪ್ರೇಮ್ ಹಿಟ್ಲರ್ ಅಂತ. ಪ್ರೇಮ್ ಹಿಟ್ಲರ್ ಅಂತ ರಿಜಿಸ್ಟರ್ ಮಾಡಿರೋದು. ನಾವು ರಿಜಿಸ್ಟರ್ ಮಾಡಿ 6 ತಿಂಗಳಾಯ್ತು. 6 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದೀನಿ, ಅಪ್ರೂವಲ್ ಕೊಡ್ತಾರೆ ಅಂತ. ಅದಾದ್ಮೇಲೆ ಈಗ ಮಾಸ್ ಲೀಡರ್ ಅಂತ ಒಂದು ಟೈಟ್ಲ್ ಕೊಟ್ರು.
ಯಾವ್ದು ನಾವು ಕೊಟ್ಟು 1 ತಿಂಗಳು 2 ತಿಂಗಳು ಆದ್ಮೇಲೆ ಮಾಸ್ ಲೀಡರ್ ನ ಅಪ್ರೂವಲ್ ಮಾಡಿದ್ದಾರೆ, ಜಿ ಲೀಡರ್ ಅಂತ ಇದೆ. ನಾನು ಅದನ್ನ ಕೇಳ್ತಾ ಇದೀನಿ, ಒಬ್ರಿಗೊಂದ್ ನ್ಯಾಯ ಬೇಡ. ಈಗ ಮಾಸ್ ಲೀಡರ್ ಕೊಟ್ಟಿದ್ದೀರಲ್ಲ, ನನಗೆ ಪ್ರೇಮ್ ಹಿಟ್ಲರ್ ಕೊಡಿ ದಯವಿಟ್ಟು, ಒಂದ್ ಪಿಕ್ಚರ್ ಅಲ್ಲ. ಈಗ ರಘು ಹಾಸನ್ ಅವರೇ, ಈಗ ಟೇಸಿ ವೆಂಕಟೇಶ್ ಅವರು ಕೂಡ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರು ಹೇಳೋ ಪ್ರಕಾರ 2012 ನಾನು ರಿಜಿಸ್ಟರ್ ಮಾಡಿದ್ದೆ, ಮತ್ತ್ಯಾಕೆ ಆ ರೀತಿಯ ಟೈಟಲ್ ಕೊಡುವಂತದ್ದು? ಡೈರೆಕ್ಟ್ ಆಗಿ ಮಾತನಾಡಬಹುದು ವೆಂಕಟೇಶ್ ಅವರೇ ಈಗ ರಘು ಹಾಸನ್ ಹೇಳ್ತೀನಿ. ರಘು ಹಾಸನ್ ಅವರೇ, ಪಾಪ ನೀವು ಒಂದು ಉತ್ಸುಕತೆಯಿಂದ ಮಾಡ್ತಿದ್ದೀರಿ ಸಿನಿಮಾನ, ಆದ್ರೆ ಒಂದು ಕಿವಿ ಮಾತನ್ನ ಹೇಳ್ತೀನಿ. ಬೇರೆ ಒಬ್ಬ ನಿರ್ದೇಶಕ ಕೈ ಹಾಕಿರ್ತಂತ ಒಂದು ಕಥೆ ಅಥವಾ ಒಂದು ಶೀರ್ಷಿಕೆಗೆ ಯಾವುದೇ ಕಾರಣಕ್ಕೂ ಕೈ ಹಾಕಕ್ ಹೋಗ್ಬೇಡಿ. ಒಂದು ಇಲ್ಲ ವೆಂಕಟೇಶ್ ಸರ್, ಡೈರೆಕ್ಟರ್ಗಳು ಅಂದ್ರೆ ನನ್ಗೂ ಗೌರವ ಇದೆ. ಆಯ್ತು ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಮಾನವೀಯತೆ ದೃಷ್ಟಿಯಿಂದ ನೀವು ಬದುಕ್ತಾ ಇಲ್ಲ ಅಂತ ಕಾಣಿಸುತ್ತೆ. ಯಾಕೆಂತೇಳಿ ಒಬ್ಬ ಹುಡುಗಿನ ಪ್ರೀತಿಸಿದ್ರೆ ಅಂತ ಗೊತ್ತಾದ್ಮೇಲೆ ದೂರ ನಿಂತ್ಕೊಳ್ಳುವಂಥದ್ದು ನಿಮ್ಮ ಒಂದು ಗುಣ ಆಗಿರ್ಬೇಕು. ಅದೇ ಈ ಮನುಷ್ಯನ ಗುಣ ಅಂತಕ್ಕಂಥದ್ದು. ನಾನೇನ್ ಗೊತ್ತಾ, ಇವಾಗ ಕೇಳೋದಾಯ್ತು ಅಂತ ಹೇಳಿದ್ರೆ ನಿಮ್ಗೆ ನೀವು ಹಿಟ್ಲರ್ ಮಾಡ್ಕೊಳ್ಳಿ ಸರ್, ಹಿಟ್ಲರು ನೀವು ಮಾಡ್ಕೊಳ್ಳಿ, ನಂದೇನು ಇದಿಲ್ಲ. ನಾನು ಪ್ರೇಮ್ ಹಿಟ್ಲರ್ ಕೇಳಿದೀನಿ ಚೇಂಬರ್ಗೆ. ನಾನು ಏನಕ್ಕೆ ಅಂದ್ರೆ ದಿ ಲೀಡರ್ ಮಾಸ್ ಲೀಡರ್ ಅದೆರಡು ಕೊಟ್ಟಿದ್ದಾರೆ. ವಾಣಿಜ್ಯ ಮಂಡಳಿಗೆ ಅದರದೇ ಆದ ಮಾನ್ಯತೆ ಇದೆ, ಅದರದೇ ಆದ ಗುಣಗಳಿದೆ, ಅದರದೇ ಆದ. ಹೌದು ಸರ್, ನಮಗೂ ಗೊತ್ತು. ಅದಕ್ಕೆ 6 ತಿಂಗಳು ನಾನು ವೇಟ್ ಮಾಡಿರೋದು. ತಲೆ ಬಾಗ್ಲೇಬೇಕಾಗುತ್ತೆ. ವಾಣಿಜ್ಯ ಮಂಡಳಿ ಕಾನೂನು ನಾನು ಉಲ್ಲಂಘಿಸಕ್ ಆಗೋದಿಲ್ಲ. ವಾಣಿಜ್ಯ ಮಂಡಳಿ ಏನ್ ನಿರ್ಧಾರ ಅದೇ ಅಂತಿಮ. ನೀವು ಕೋರ್ಟ್ ಇಂದ ಏನು ಲೀಗಲ್ ನೋಟಿಸ್ ಎಲ್ಲ ಕಳಿಸಿದಾರಂತೆ ನೀವು ವಾಣಿಜ್ಯ ಮಂಡಳಿಯನ್ನೇ ಪ್ರಶ್ನೆ ಮಾಡುವಂತ ನೀವು ಕಾನೂನಿಗೆ ಎಷ್ಟು ಮಟ್ಟಿಗೆ ಗೌರವವನ್ನು ಕೊಡ್ತೀರ? ನಾನು ಕೇಳ್ತಾ ಇರೋದು ಅದಲ್ಲ, ನಾನ್ ಕೇಳ್ತಾ ಇರೋದು ಈಗ ಮಾಸ್ ಲೀಡರ್, ಮಾಸ್ಟರ್ ಪೀಸ್, ಹಿಂದೆ ಮುಂದೆ ನಾನು ಹೇಳ್ತೀನಿ ಕೇಳ್ರಿ. ಇಲ್ಲಿ ಹಿಟ್ಲರ್ ಅಂತಕ್ಕಂಥದ್ದು ಪ್ರಪಂಚದಲ್ಲಿ ಇರಬೇಕಂತ ಒಂದೇ ಒಂದು ಪಾತ್ರ ಅದು. ಈ ಭೂಮಿ ಹಿಸ್ಟರಿ ಮಾಡ್ತಾ ಇಲ್ಲ ನಾನು. ಈ ಭೂಮಿ ಇರೋವರೆಗೂ ಹಿಟ್ಲರ್ ಪಾತ್ರ ಇರುತ್ತೆ. ಹಿಟ್ಲರ್ನ ಪ್ರತಿಯೊಬ್ಬರಲ್ಲಿ ಗುಣಗಳಿದೆ. ಅಲ್ಲ ವೆಂಕಟೇಶ್ ಅವರೇ, ಈಗ ನೀವು ಹಿಡ್ತಾ ಇರುವಂತದ್ದು ಹಿಟ್ಲರ್, ಅವ್ರು ಇಟ್ಕೊಳ್ತಾ ಇರುವಂತದ್ದು ಪ್ರೇಮ್ ಹಿಟ್ಲರ್ ಅಂತ. ಚೇಂಜ್ ಇದೆಯಲ್ಲ, ಏನ್ ಸಮಸ್ಯೆ ಆಗ್ಬಹುದು ಅಂತ ನಾನು ಹೇಳ್ತೀನಿ ಕೇಳಿ. ಹಂಗಾದ್ರೆ ನಾನು ಭಿಕ್ಷುಕ ಅಂತ ಟೈಟಲ್ ರಿಜಿಸ್ಟರ್ ಮಾಡ್ತೀನಿ, ಪ್ರೇಮ್ ಭಿಕ್ಷುಕ ಅಂತ ಮಾಡ್ಕೊಳ್ಳಿ. 420 ಬೇಕಾದ್ರೆ ನಾನು ಮಾಡ್ಕೋತೀನಿ ವೆಂಕಟೇಶ್ ಸರ್. ರಘು ಹಾಸನ್ ಅವರೇ, ಈಗ ಪ್ರೇಮ್ ಹಿಟ್ಲರ್ ಅಂತ ನೀವು ಇಡ್ತಾ ಇದ್ದೀರಿ, ಅವ್ರು ಹಿಟ್ಲರ್ ಅಂತ ಚಿತ್ರವನ್ನ ಮಾಡ್ತಾ ಇದ್ದಾರೆ. ಒಂದೇ ರೀತಿಯ ಈ ಟೈಟಲ್ ಇರುವಂತಹ 2 ಚಿತ್ರಗಳು ಬಂದಾಗ ತಮಗೆ ಅದು ತೊಂದರೆನ ಉಂಟು ಮಾಡಲ್ವಾ? ಜನ ಗೊಂದಲ ಆಗಲ್ವಾ? ಯಾಕಂತಹ ಒಂದು ನಾನು ಆಕ್ಚುಲಿ ಹಿಟ್ಲರ್ದು ಒರಿಜಿನಲ್ ಸ್ಟೋರಿ ಮಾಡ್ತಾ ಇಲ್ಲ ಮೇಡಮ್. ಓಕೆ, ಅವರು ಟೈಟಲ್ ಮಿಸ್ಲೀಡ್ ಮಾಡಬಹುದಲ್ವಾ ಅಂತ ನಾನು ಅದನ್ನೇ ಹೇಳ್ತೀನಿ ಕೇಳಿ ಮೇಡಮ್. ಹಿಟ್ಲರ್ ಅಂತಕ್ಕಂಥದ್ದು ಈ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ಇರ್ತಕ್ಕಂಥ ಒಂದು ಇಸಮ್, ಅದು ಹಿಟ್ಲರ್ ಇಸಮ್. ಆ ವ್ಯಕ್ತಿತ್ವನ ಇವರು ಯಾವ್ದೋ ಒಂದು ಕತೆಗೆ ಬರೀ ಹೆಸರಿಡ್ಬೇಕು ಅನ್ನೋ ಕಾರಣಕ್ಕೆ ಹಿಟ್ಲರ್ನ ಒಂದು ವೆಂಕಟೇಶ್ ಅವರ ಆಗಿದ್ರೆ ಕೊನೆಯದಾಗಿ ತಮ್ಮ ನಿಲುವೇನು ಅಂತ. ನಾನು ಕಾನೂನಿಗೆ ಬದ್ಧವಾಗಿರೋನು, ಕಾನೂನಿಗೆ ಬೆಲೆಯನ್ನು ಕೊಡ್ತಕ್ಕಂಥ ವ್ಯಕ್ತಿ. ವಾಣಿಜ್ಯ ಮಂಡಳಿ ಏನ್ ನಿರ್ಧಾರ ತಗೊಳ್ತಿ ಅದಕ್ಕೆ ನಾನು ಗೌರವ ಕೊಡುವಂಥದ್ದು. ಹಾಗಾಗಿ ನಾನು ಹಿಟ್ಲರ್ 2-3 ವರ್ಷದಿಂದ ಕತೆ ಮಾಡ್ತಾ ಇದ್ದೀನಿ. ಅದಕ್ಕೆ ಆದ ಒಂದು ಶ್ರಮ ಇದೆ, ಅದಕ್ಕೆ ಆದ ಒಂದು ಖರ್ಚು ವೆಚ್ಚ ಮಾಡ್ತಾ ಇದ್ದೀನಿ. ಅದನ್ನ ಒಂದು ದೊಡ್ಡ ರೀತಿಯಲ್ಲೇ ಮಾಡ್ಬೇಕು ಅಂತ ಇದೀವಿ. ಎಸ್ ರಘು ಅವರೇ, ತಾವೇನ್ ಹೇಳ್ತೀರಿ? ತಾವು ಆಗಿದ್ರೆ ಪ್ರೇಮ್ ಹಿಟ್ಲರ್ ನಾವು ಅಷ್ಟೇ ವಾಣಿಜ್ಯ ಮಂಡಳಿ ಮುಂದೆ ಇಟ್ಟಿದೀವಿ. ಏನು ಪ್ರೇಮ್ ಹಿಟ್ಲರ್ ಅಂತ ನಮಗೆ ಕೊಡ್ಬೇಕು. ಇದಕ್ ಮುಂಚೆ ಹಿಂದೆ ಮುಂದೆ ತುಂಬಾ ಟೈಟ್ಲ್ಗಳು ಕೊಟ್ಟಿದ್ದೀರಾ. ಇವಾಗ ಹೊಸ ಕಮಿಟಿ ಮಾಡ್ಬಿಟ್ಟು ವಾಣಿಜ್ಯ ಮಂಡಳಿಯಲ್ಲಿ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಅವರು. ಗಣೇಶ ಹಬ್ಬಕ್ಕೆ ಹೇಳ್ಬೇಕಿಲ್ಲದೆ ಶೀರ್ಷಿಕೆ ಅಪ್ರೂವಲ್ ಆದ್ರೆ ಅವ್ರು ಏನು ಪಬ್ಲಿಸಿಟಿ ಕೊಟ್ಟು ಗಣೇಶ ಹಬ್ಬಕ್ಕೆ, ಅದಕ್ಕೋಸ್ಕರ ನಾವು ಇಲ್ಲಿ ದೂರನ್ನು ಕೊಟ್ಟಾಗ ವಾಣಿಜ್ಯ ಮಂಡಳಿಗೆ ಖುದ್ದಾಗಿ ಬಂದು ಅವ್ರ ನಿರ್ದೇಶಕ ಮತ್ತು ನಿರ್ಮಾಪಕ ಬಂದು ಖುದ್ದಾಗಿ ಕೈನಲ್ಲಿ ಬರ್ಕೊಟ್ಟು ಹೋಗಿದ್ದಾರೆ, ನಮ್ಗೆ ತಪ್ಪಾಗಿದೆ, ಮುಂದೆ ತಪ್ಪು ಮಾಡೋದಿಲ್ಲ ಅಂತ. ಇಷ್ಟಾದ್ಮೇಲೆ ಇವ್ರಿಗೆ ಏನಾದ್ರು ಈ ಕಾನೂನಿದೆ ಅವ್ರಿಗೆ ಬರ್ದಿರ್ತಕ್ಕಂಥ. ರಘು ಅವರೇ ಹಾಗೂ ವೆಂಕಟೇಶ್ ಅವರೇ, ಧನ್ಯವಾದಗಳು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಇದು ಹಿಟ್ಲರ್ ಅನ್ನುವಂತಹ ಟೈಟಲ್ ನ ವಿವಾದ. ಯಾಕೋ ಸ್ಯಾಂಡಲ್ವುಡ್ ನಲ್ಲಿ ಪ್ರತಿ ಬಾರಿಯೂ ಕೂಡ ಚಿತ್ರಕ್ಕಿಂತ ಚಿತ್ರದ ಟೈಟಲ್ಲೇ ಹೆಚ್ಚು ಸುದ್ದಿ ಮಾಡ್ತಾ ಇರುವಂತದ್ದು. ಮತ್ತೆ ಈಗ ಟೈಟಲ್ ವಿವಾದ ಎದ್ದಿರುವಂತದ್ದು. ಹಿಟ್ಲರ್ ಅನ್ನುವಂತಹ ಟೈಟಲ್ ಅನ್ನ ಮುಂಚೆ ವೆಂಕಟೇಶ್ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ರು. ನಂತರ ಈಗ ಪ್ರೇಮ್ ಅಭಿನಯದಲ್ಲಿ ರಘು ಹಾಸನ್ ಅವರು ಈಗ ಪ್ರೇಮ್ ಹಿಟ್ಲರ್ ಅನ್ನುವಂತಹ ಚಿತ್ರವನ್ನ ಮಾಡಲಿಕ್ಕೆ ಹೊರಟಿರುವಂತದ್ದು, ಗೊಂದಲವನ್ನ ಸೃಷ್ಟಿ ಮಾಡಿರುವಂತದ್ದು. ಹೀಗಾಗಿ ಈಗ ಟೈಟಲ್ ಯಾರಿಗೆ ಲಭಿಸುತ್ತೆ, ಹಿಟ್ಲರ್ ಯಾರಾಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ.